ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಾತಾಡ್ರೆ ಒಂದು ವಾಯ್ಸ್ ರೆಕಾರ್ಡ್ ಅವ್ರ ಹತ್ರ ಇದೆ, ರೈಟ್? ಅದನ್ನ ತೆಗೆದಿಟ್ಬಿಡ್ರಿ. ಆಮೇಲೆ ಅವ್ರು ಇನ್ನೊಂದು XYZ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು. ಇದನ್ನ ಕೇಳ್ಕೊಡ್ರಿ, ಆಯ್ತಾ? ಇನ್ನೇನೋ ತೋರಿಸ್ಬೇಕು ನಮ್ಮ ತೋಟದಲ್ಲಿ. ಇಲ್ಲೆಲ್ಲ ಬೆಡ್ ಹಾಕಿದೀವಲ್ಲ ಸರ್, ಇಲ್ಲೇ ಮನ್ಕೊಳ್ಳೋದು ಸರ್ ನಾವುಗಳು. ಈಗ ನಾನು ಕಟ್ಟಿಸ್ಕೋಬೋದಾಗಿತ್ತಲ್ಲ ಐಶ್ವರ್ಯ ಮನೆನ. ಇವತ್ತು ಈ ಗಾಡಿಗೆ ಬರಬೇಕು ಅಂತಂದ್ರೆ ಇವತ್ತು ಹೇಳ್ತೀನಿ, ಅಂಬಾಸಡರ್ K09 M379 ನಮ್ಮ ಅಪ್ಪ ತಗೊಂಡ್ರೆ ಫಸ್ಟ್ ಅಂಬಾಸಡರ್ ಇಂದ ಹಿಡಿದು ಒಂದು ಉರ್ಸ್ ಗಾಡಿಗೆ ಬರೋದಕ್ಕೆ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡವ್ರೆ. ಯಾವನಾರು ಕನ್ನಡ ಇಂಡಸ್ಟ್ರಿ ತಗೊಂಡವನ ಅದನ್ನ ಕೇಳ್ಕೊಡ್ರಿ. ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದು ಅದೇ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ತಗೊಂಡಿರೋದು ಅದನ್ನೇ. ಎಲ್ಲರೂ ಆಕ್ಚುಲಿ ನಮ್ಮಪ್ಪ ಹಿಂಗೆ ಹೇಳ್ಕೊಟ್ಟ, ನಮ್ಮಪ್ಪ ಏನು ಹೇಳ್ಕೊಟ್ಟಿಲ್ಲ ನನಗೆ. ಆಕ್ಚುಲಿ ಹೇಳ್ಕೊಡೋಕೆ ಮುಂಚೆ ಹೊಟ್ಟೋದ್ರು. ಇಲ್ಲ ಅಂದ್ರೆ ಇಂಥವ್ರನ್ನ ತುಂಬಾ ಜನ ಆಟ ಆಡಿಸ್ಕೊಳ್ತಾ ಇದೆ. ಇವತ್ತು ಅವ್ರು ಗಂಡಸಾಗಿದ್ರೆ, ಅವ್ರು ಗಾಂಡು ಅಲ್ಲ ತಾನೆ, ಗಾಂಡುಗಿರಿ ಅಂತ ಹೇಳಿದ್ರು ತಾನೆ, ಅವ್ರು ಗಂಡಸಾಗಿದ್ರೆ ನನ್ನ ವಾಯ್ಸ್ನ ತೆಗಿಯಕ್ಕೆ ಹೇಳ್ರಿ. ಅದಾದ್ಮೇಲೆ ಮಿಕ್ಕಿದ ಅವ್ರು ಏನೇ ಮಾಡ್ಕೊಂಡ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್, ಎನಿಥಿಂಗ್. ಅವ್ರು ಕೊಡಿದ್ರು, ಇವ್ರು ಕೊಡಿದ್ರು. ಮರ್ಡರ್ ಮಾಡಿದ್ದೀನ ನಾನು, ರೈಟ್? ಪೊಲೀಸವ್ರದ್ದು ಇಷ್ಟೆಲ್ಲ ಕೊಡ್ತಾ ಇದಾರಲ್ಲ ಪ್ರೆಷರ್ಗಳು. ಮರ್ಡರ್ ಮಾಡಿದ್ರೆ ಇಲ್ಲ ಓಡಿಸ್ಕೊಂಡಾದ್ರೆ ಮೆಡಿಕಲ್ ಆಗಿರೋದು, ಇನ್ನೊಂದಾಗಿರೋದು ಎಲ್ಲ ಬಂದಿರೋದು. ನಾನು ಸ್ವಲ್ಪ ಸಮಾಜ ಜ್ಞಾನ ಇಟ್ಕೊಂಡಿರೋ ನಾನು ಅನ್ಎಜುಕೇಟೆಡ್, 101% 10th ಪಾಸ್. ಆದರೂ ಕುರುಕ್ಷೇತ್ರನೂ ಮಾಡ್ತೀನಿ, ಸಂಗೊಳ್ಳಿ ರಾಯಣ್ಣನೂ ಮಾಡ್ತೀನಿ, ಮೆಜೆಸ್ಟಿಕ್ಕು ಮಾಡ್ತೀನಿ. ಅವನಿಗೆ ಯೋಗ್ಯತೆ ಇದ್ರೆ ಒಂದು ಕರೆಕ್ಟಾಗಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಿರುತ್ತೆ. ಆ ಎಜುಕೇಷನ್ ನಾನು ನೋಡೋಣ. ಸಿನಿಮಾದಲ್ಲಿ ನಂಗೆ ಎಜುಕೇಷನ್ ಸಾಕು ಅಂತ ಅನ್ಕೊಳ್ತೀನಿ. ಅವ್ರ ಪತ್ರಿಕೋದ್ಯಮದ ಎಜುಕೇಷನ್ ಅವ್ರು ಮಾಡ್ಕೊಳ್ಳಿ. ಲಾರ್ನ್ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ರಲ್ಲ, ಈಗ ಇದನ್ನೇ ಉಮಾಪತಿಗೂ ಹೋಗಿ ಕೇಳ್ರಿ. ಈಗ ಆಕ್ಚುಲಿ ನಾನು ಕೊಡಲ್ಲ, ಅವರು ನಾನು ಕೊಡಲ್ಲ ಅಂತಂದೆ, ಅವರು ಇದನ್ನ ಮಾಡಲಿಲ್ಲ ಅಂತಂದ್ಬಿಟ್ಟು ಅವ್ರು ಕೇಳಿದ್ರು, ನಾನು ಕೊಡಲ್ಲ ಅಂತಂದೆ. ಹಂಗಂದ್ರೆ ಹೋಗ್ಬಿಟ್ಟು 1.5 ವರ್ಷ ಬಾಡಿಗೆ ಏನಕ್ಕೆ ಕಟ್ಟಿದ್ರಿ? ಆ ಪ್ರಾಪರ್ಟಿದು ದರ್ಶನ್ಗೆ ಆ ಪ್ರಾಪರ್ಟಿದು ಬಾಡಿಗೆ ಏನಕ್ಕೆ ಕಟ್ಟಿದ್ರಿ? ರೈಟ್? ಇನ್ನೇನು ಕೇಳೋದಿದೆಯಾ ಸರ್? ಒಂದೇನಂದ್ರೆ ಇದೇ ಆಕ್ಚುಲಿ XYZ ಇವ್ರುಗಳ ಹೆಸರು ಹಾಕಿದ್ರೆ ನೀವು ಬತ್ತೀರಾ ಸರ್? ಇಷ್ಟು ನೀವು ಬತ್ತೀರಾ? ನಾನು ಕೇಳೋದು ಇಷ್ಟೇ, ಬತ್ತೀರಾ? ಈಗ ಅವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೀವೇ ಪಕ್ಕದಲ್ಲಿ ಕೂತಿದ್ರಿ. ನಾನು ಆಕ್ಚುಲಿ ಯಾರ ಪರ ವಿರೋಧ ಮಾತಾಡ್ದ? ನಾನು ಪರ ವಿರೋಧ ಮಾತಾಡ್ದ? 25 ಕೋಟಿ. ಆಮೇಲೆ ನನ್ನ ಪ್ರಾಪರ್ಟಿ ಸ್ವಾಮಿ, ಇದು ನಮ್ಮಪ್ಪನೂ ಕೊಟ್ಟಿದ್ದಲ್ಲ, ಇದು ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡ್ರೆ ನನ್ನ ದುಡ್ಡಿದು. 25 ಕೋಟಿ ಅಂದಾಗ ನನ್ನ ದುಡ್ಡಿಗೆ ನಾನು ಸೇಫ್ ಆಗ್ತೀನೋ ಇಲ್ವೋ? ಯಾವನೋ ಬಂದ್ಬಿಟ್ಟು ಆಕ್ಚುಲಿ 25 ಕೋಟಿಗೆ ಹಾಕ್ಬಿಟ್ರೆ ಬಿಟ್ಬಿಡ್ತೀನ ನಾನು? 25 ಕೋಟಿ ಮ್ಯಾಟ್ರ್ ಎಲ್ಲಿಗೆ ಹೋಯ್ತಂಗಂದ್ರೆ? ನಾನು ಹೇಳ್ತಾ ಇರೋದು ಫಸ್ಟ್ 25 ಕೋಟಿ. ನಾವು ಅದೇ ಪೊಲೀಸರು ಇದ್ದಾರೆ, ನಾವು ಕೊಟ್ಟಿದ್ವಿ ಕಾನೂನುಬದ್ಧವಾಗಿ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿ ತೆಗೆದ್ರಲ್ಲ, ಈಗ ತುಂಬಾ ಚೆನ್ನಾಗಿ ತೆಗಿತಾ ಇದಾರಲ್ಲ, ಎಲ್ಲೆಲ್ಲ ಹೋಗ್ತಾ ಇದೆಯಲ್ಲ. ಈಗ ದೊಡ್ಡ ಮನೆ ಹತ್ರ ಏನಕ್ಕೆ ಹೋಗೋದಿತ್ತು? ಇವ್ರು ಆಕ್ಚುಲಿ ಅಡ್ವಾನ್ಸ್ ಕೊಟ್ಟವ್ರೆ, ಅವ್ರು ಅಡ್ವಾನ್ಸ್ ಕೊಡಲ್ಲ. ನಿಮ್ಗೇನೋ ಪ್ರಾಪರ್ಟಿ ತಗೊಂಡ್ರೆ ಪ್ರಾಪರ್ಟಿ ಇವ್ರು ತಗೊಂಡವ್ರೆ. ಏನಕ್ಕೆ ಹೆಂಗಂದ್ರೆ ಈಗ ದೊಡ್ಡ ಮನೆ ತನಕ ಏನಕ್ಕೆ ಹೋಗ್ತಾ ಇದೆ ಸರ್? ನಾವು ಯಾವತ್ತಿದ್ರು ಅಣ್ಣದ ಋಣ ಯಾವತ್ತೂ ಮರೆಯಲ್ಲ ನಾವು. ನಮ್ಮ ಮನೇಲಿ ಹೇಳ್ಕೊಟ್ಟಿರೋ ಅದು ಬುದ್ಧಿ ಏನಂದ್ರೆ, ಎಲ್ಲ ಅನ್ನ ತಿಂತ್ಯಾ, ಆಕ್ಚುಲಿ ತಿಂತಟ್ಟೆಲಿ ಹುಚ್ಚ ಹೋಗ್ಬಾರ್ದಂತೆ. ನಮ್ಮ ಮನೇಲಿ ಅದನ್ನ ಹೇಳ್ಕೊಟ್ಟಾರ ಸ್ವಾಮಿ.